ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬಾನೇ ಆರೋಗ್ಯಕರವಾಗಿರುವಂತ ಉದ್ದಿನ ಬೇಳೆ ಐಸ್ ಕ್ರೀಮ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗಿನ ಬಿಸಿಲೆಲ್ಲ ಶುರು ಆಗ್ತಾ ಇದೆ. ಈ ಬಿಸಿಲಲ್ಲಿ ನಮಗೆ ಊಟ ಮಾಡೋಕ್ಕೂ ಇಷ್ಟಪಡೋದಿಲ್ಲ, ಹಾಗೆ ಎಣ್ಣೆದಂತೂ ತಿನ್ನೋಕೆ ಇಷ್ಟಪಡೋದಿಲ್ಲ. ಇಂಥ ತಂಪಾಗಿರುವಂತ ಉದ್ದಿನ ಬೇಳೆ ಐಸ್ ಕ್ರೀಮ್ ಮಾಡಿಕೊಟ್ರೆ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನ ತಗೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ 4 ಗೋಡಂಬಿಯನ್ನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಕ್ವಾಂಟಿಟಿ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು. ನಂತರ ಇದನ್ನ ಒಂದು 2 ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ಇದಕ್ಕೆ ನಾನು ಇಲ್ಲಿ ಮುನುಗುವಷ್ಟು ನೀರನ್ನ ಹಾಕಿ ಒಂದು 8 ತಾಸುವರೆಗೂ ನೆನೆಯೋಕೆ ಬಿಡ್ತಾ ಇದ್ದೀನಿ. 8 ತಾಸು ಆದ ನಂತರ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಳೆ ಕೂಡ ನೆನೆದಿದೆ. ಈಗ ಇದನ್ನ ನಾವು ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ನಾನೊಂದು ಪಾತ್ರೆಗೆ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಆದಷ್ಟು ನಾವು ನೀರನ್ನ ಸೇರಿಸಬಾರ್ದು, ಹಾಲನ್ನೇ ಸೇರಿಸಬೇಕು. ನಾನಿಲ್ಲಿ ಒಂದು 8 ಕಪ್ ಆಗುವಷ್ಟು ಹಾಲನ್ನ ಇಲ್ಲಿ ಸೇರಿಸಿದ್ದೀನಿ. ಹಾಲಿನ ಕ್ವಾಂಟಿಟಿ ಕೂಡ ನೀವು ಜಾಸ್ತಿ ಮಾಡ್ಕೋಬಹುದು. ಜಾಸ್ತಿ ಮಾಡ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನ ಕುಕ್ ಮಾಡ್ಕೋಬೇಕು. ಇದು ಹಸಿ ವಾಸನೆ ಇದ್ರೆ ಐಸ್ ಕ್ರೀಮ್ ಕೂಡ ಚೆನ್ನಾಗಾಗಲ್ಲ. ತಿನ್ನುವಾಗ ಬೇಳೆಯ ಹಸಿ ವಾಸನೆ ಬಾಯಲ್ಲಿ ಬರ್ತಾ ಇರುತ್ತೆ. ಸೊ ಚೆನ್ನಾಗಿ ನಾವು ಒಂದು 10 ರಿಂದ 15 ನಿಮಿಷ ಇದನ್ನ ಕುಕ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಮಿಲ್ಕ್ ಮೇಡ್ ಚಾಕ್ಲೇಟ್ ಅನ್ನ ಸೇರಿಸಿದ್ದೀನಿ, 20 ರೂಪಾಯಿ ಕೊಂದ್ರದ್ದು. ಸೊ ಈ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ನೀವು ಮಿಲ್ಕ್ ಮೇಡ್ ಚಾಕ್ಲೇಟ್ ಅಥವಾ ಡೈರಿ ಮಿಲ್ಕ್ ಚಾಕ್ಲೇಟ್ ಅನ್ನ ನೀವು 2 10 ರೂಪಾಯಿ ಕೊಂದಿರ್ದಿರುತ್ತಲ್ಲ, 2 ನೀವು ಇದನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಕುಕ್ ಮಾಡ್ಕೋಬೇಕು. ಇಲ್ಲಿ ಚೆನ್ನಾಗಿ ಈಗ ಕುಕ್ ಆಗಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಈಗ ನಾನಿಲ್ಲಿ ಗ್ಯಾಸ್ ಅನ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಲು ಬಿಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಐಸ್ ಮೋಲ್ಡ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ತುಪ್ಪವನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ತುಪ್ಪ ಬೇಕಾದ್ರೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಇದು ಸ್ಕಿಪ್ ಮಾಡ್ಕೋಬಹುದು. ಈ ರೀತಿ ತುಪ್ಪ ಸೇರಿಸೋದ್ರಿಂದ ಟೇಸ್ಟ್ ಆಗಿ ಅನ್ಸುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ಈ ರೀತಿ ಉದ್ದಿನ ಬೇಳೆದು ಗಂಜಿ ಅಥವಾ ಸ್ವೀಟ್ ಅಥವಾ ಏನಾದ್ರೂ ಮಾಡಿಕೊಟ್ರೆ ತಿನ್ನೋಕೆ ಹಠ ಮಾಡ್ತಾರೆ. ಆದ್ರೆ ನಾವು ಈ ರೀತಿ ಐಸ್ ಕ್ರೀಮ್ ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ಅವರು ತಿನ್ಕೋತಾರೆ. ಉದ್ದಿನ ಬೇಳೆ ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಫ್ರೆಂಡ್ಸ್, ನಿಮ್ಮ ಹತ್ರ ಐಸ್ ಮೋಲ್ಡ್ ಇಲ್ಲಪ್ಪ ಅಂದ್ರೆ ನೀವು ಟೀ ಕುಡಿ ಕಪ್ಪಲ್ಲಿ ಕೂಡ ಈ ಐಸ್ ಕ್ರೀಮ್ ಅನ್ನ ರೆಡಿ ಮಾಡಬಹುದು. ತುಂಬಾ ಚೆನ್ನಾಗಿ ಇಲ್ಲಿ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನಾನಿಲ್ಲಿ 8 ತಾಸುವರೆಗೆ ಇದನ್ನ ರೆಸ್ಟ್ ಮಾಡೋಕೆ ಬಿಡ್ತಾ ಇದ್ದೀನಿ. ಫ್ರೀಜರ್ ಅಲ್ಲಿ ನಾವು ಇದನ್ನ ಇಡಬೇಕು. ಫ್ರೀಜರ್ ಅಲ್ಲಿ 8 ತಾಸುವರೆಗೂ ನಾವು ಇದನ್ನ ರೆಸ್ಟ್ ಮಾಡೋಕೆ ಬಿಡಬೇಕು ಫ್ರೆಂಡ್ಸ್. ಅಂದ್ರೆ ನಮ್ದು ಇಲ್ಲಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. 8 ತಾಸು ಆದ ನಂತರ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಟೀ ಕಪ್ ಅಲ್ಲಿ ಹಾಕಿದ್ದೆ, ಮಿಕ್ಕಿದೆಲ್ಲ ಇದರಲ್ಲಿ ಹಾಕಿದ್ದೆ ಫ್ರೆಂಡ್ಸ್. ಫ್ರೀಜರ್ ಇಂದ ಓಪನ್ ಮಾಡಿದ ತಕ್ಷಣವೇ ಇದಕ್ಕೆ ನಾವು ಮೇಲ್ಗಡೆ ನೀರನ್ನ ಸೇರಿಸಬೇಕು ಫ್ರೆಂಡ್ಸ್. ಈಗ ನಾನು ನಿಮ್ಗೆ ಇಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಐಸ್ ಕ್ರೀಮ್ ರೆಡಿ ಆಗಿದೆ ಅಂದ್ಬಿಟ್ಟು. ಫ್ರೆಂಡ್, ಚೆನ್ನಾಗಿ ಕುಕ್ ಮಾಡಿಕೊಂಡು ಅದಕ್ಕೆ ನಿಮಗೆ ಫ್ಲೇವರ್ ಬೇಕಪ್ಪ ಅಂದ್ರೆ ನೀವು ಡೈರಿ ಮಿಲ್ಕ್ ಚಾಕ್ಲೇಟ್ ಅಥವಾ ಮಿಲ್ಕ್ ಮೇಡ್ ಚಾಕ್ಲೇಟ್ ಅನ್ನ ಸೇರಿಸ್ಕೊಂಡ್ರೆ ಅದರದೇ ಫ್ಲೇವರ್ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಅನ್ಸುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾವು ಮಾಡ್ತಾ ಇರುವಂತಹ ಪ್ರತಿ ಒಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.